ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಮೈ ನೀಡ್ಸ್ ಆಫ್ ಕರ್ನಾಟಕ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನವೋದಯ ಅಪ್ಲಿಕೇಶನ್ನ ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಫಿಲಪ್ ಮಾಡಬೇಕು ಏನು ಅನ್ನೋದು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ಗೆ ಹೊಸೊಬ್ಬರು ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಕೊನೆವರೆಗೂ ನೋಡಿ, ಅರ್ಥ ಆಗುತ್ತೆ. ಓಕೆನಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಇಲ್ಲಿ ನೋಡಿ, ನೀವು ಫಸ್ಟು ಯಾವುದಾದ್ರೂ ಒಂದು ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಕೊಂಡು ಇಲ್ಲಿಂದ ನೀವು ನವೋದಯ ಅಂತ ಟೈಪ್ ಮಾಡಬೇಕು. ಇಲ್ಲಿ ನೀವು ನವೋದಯ ಅಂತ ಟೈಪ್ ಮಾಡ್ತಿದ್ದಂಗೆ ನಿಮಗೆ ಇಲ್ಲಿ ಫಸ್ಟ್ ಪೇಜ್ ಒಂದು ಓಪನ್ ಆಗುತ್ತೆ. ಇಲ್ಲಿ ಓಪನ್ ಮಾಡ್ಕೊಳ್ಳಿ. ಈ ಥರ ಒಂದು ಪೇಜ್ ಬಂದಮೇಲೆ ಇಲ್ಲಿ ಮೊದಲನೇದನ್ನು ಓಕೆ ಮಾಡ್ಕೊಳ್ಳಿ. ಇಲ್ಲಿ ಈ ಥರ ಪೇಜ್ ಬಂದಿರುತ್ತೆ. ಓಕೆನಾ? ಇಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಮೊದಲು. ಈ ಥರ ಓಪನ್ ಮಾಡಿದ ಮೇಲೆ ಫಸ್ಟ್ ನೀವು ಏನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ಸೈಡ್ ಕಾಣಿಸ್ತಾ ಇದೆಯಲ್ಲ, ಚೆಕ್ ಯುವರ್ ಡೌನ್ಲೋಡಿಂಗ್ ಅಂತ ಹೇಳಿ, ಈ ಡೌನ್ಲೋಡಿಂಗ್ನ ಡೌನ್ಲೋಡ್ ಮಾಡ್ಕೋಬೇಕು. ಏನಪ್ಪ ಇದು ಅಂತಂದರೆ, ನೀವು ನಿಮ್ಮ ಸ್ಕೂಲಲ್ಲಿ ಏನು 5ನೇ ಕ್ಲಾಸ್ ಓದ್ತಕ್ಕಂಥ ಸ್ಟೂಡೆಂಟ್ ಏನಿದ್ದಾನಲ್ಲ, ಅಲ್ಲಿ ಹೆಡ್ ಮಾಸ್ಟರ್ ಕೈಯಿಂದ ಆ ಫಾರ್ಮ್ನ ಫಿಲಪ್ ಮಾಡ್ಕೊಂಡು ಬರಬೇಕು. ಓಕೆ, ಇದು ಸ್ಟೂಡೆಂಟ್ ಸರ್ಟಿಫಿಕೇಟ್ ಆಗಿರುತ್ತೆ. ಓಕೆನಾ? ಸ್ಟೂಡೆಂಟ್ ಸರ್ಟಿಫಿಕೇಟು ಹಾಗೆ ಒಂದು ಫೋಟೋವನ್ನು ಕೂಡ ತೊಗೊಂಡೋಗಿ, ಫೋಟೋ ಮೇಲೆ ಯಾವುದೇ ಕಾರಣಕ್ಕೂ ಸಿಲ್ನ ಹಾಕ್ಸ್ಕೋಬೇಡಿ. ಫಿಲಪ್ ಮಾಡಿದ ಮೇಲೆ ಫಿಲಪ್ ಮಾಡೋದು ಹೇಗೆ ಅನ್ನೋದು ಕೂಡ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಆಲ್ರೆಡಿ, ಅಲ್ಲಿ ನೋಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ PDF ಡೌನ್ಲೋಡ್ ಆಗುತ್ತೆ. ಆಮೇಲೆ ಇಲ್ಲಿ ಬಂದುಬಿಟ್ಟು ಡಾಕ್ಯುಮೆಂಟ್ಸ್ ಎಲ್ಲರಿಗೂ ಗೊತ್ತಲ್ಲ, ಈ ಒಂದು PDF ತೊಗೊಂಡಿರ್ತೀರಲ್ಲ, ಇದೊಂದು ಫಾರ್ಮ್ನ ತೊಗೋಬೇಕು. ಹಾಗೆ ಒಂದು ಆಧಾರ್ ಕಾರ್ಡ್ ಇರಬೇಕು. ಅದೇ ರೀತಿ ಸ್ಟೂಡೆಂಟ್ದು ಒಂದು ಸಿಗ್ನೇಚರ್ ಆಗಿರಬೇಕು, ಮತ್ತು ಫಾದರ್ದೊಂದು ಸಿಗ್ನೇಚರ್. ಇದಿಷ್ಟು ಡಾಕ್ಯುಮೆಂಟ್ಸ್ ಇದ್ದರೆ ನೀವು ಈ ಒಂದು ಅಪ್ಲಿಕೇಶನ್ಗೆ ಹಾಕೋಬೋದು. ಓಕೆನಾ? ಇಲ್ಲಿ ಫಸ್ಟ್ ಬಂದುಬಿಟ್ಟು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಒಂದು ಸ್ಟೂಡೆಂಟ್ ನೀಟಾಗಿ ಎಲ್ಲ ಓದ್ಕೊಳ್ಳಿ. ನಾನು ಲಾಂಗ್ ಆಗುತ್ತೆ ವಿಡಿಯೋ ಅನ್ನೋದು ಕಾರಣದಿಂದ ಸ್ಪೀಡಾಗಿ ಹೇಳ್ತೀನಿ. ಮೊದಲನೇದಾಗಿ ನೋ ಅಂತ ಹಾಕ್ಕೊಳ್ಳಿ. ನೀವು ಆಮೇಲೆ ಓದ್ಕೊಂಡು ಇದು ಮಾಡಿ. ಅಂದರೆ ಇಲ್ಲಿ ಏನು ಹೇಳ್ತದೆ ಅಂದರೆ, 2024-25ರಲ್ಲಿ ಏನಾದರೂ ಸ್ಟೂಡೆಂಟ್ ಪಾಸ್ ಆಗಿದ್ದಾನೆ ಅಂತಂದರೆ, ಆ್ಯಕ್ಚುಲಿ ಇವಾಗ ಇನ್ನೂ ಎಕ್ಸಾಮ್ಸೇ ಆಗಿಲ್ಲ ಅಲ್ವಾ, ನೋ ಅಂತ ಹಾಕಿ. ಓಕೆನಾ? ಇಲ್ಲಿ ಸೆಕೆಂಡೂ ಕೂಡ ನೀವು ಇದಕ್ಕಿಂತ ಮುಂಚೆ ಎಲ್ಲೇನ ಅಪ್ಲಿಕೇಶನ್ ಹಾಕಿದ್ರೆ ಅಂತ, ಇಲ್ಲ ನಾವು ಹಾಕಿಲ್ಲ. ಅದಕ್ಕೆ ಈಗ ನಾನು ಸ್ಪೀಡಾಗಿ ಹೇಳ್ತೀನಿ, ನೀವು ಆಮೇಲೆ ನೀಟಾಗಿ ಓದ್ಕೊಳ್ಳಿ. ಇಲ್ಲಿ 2 ಮಾತ್ರ ನೋ ಹಾಕ್ಕೊಂಡು, 3ನೇದು ಮಾತ್ರ ಎಸ್ ಹಾಕಿ, 4ನೇ ಆಪ್ಷನಲ್ಲಿ ಕೂಡ ಎಸ್ ಹಾಕಿ, 5ನೇ ಕಾಲಮಲ್ಲಿ ಕೂಡ ಎಸ್ ಹಾಕಿ, ಆಮೇಲೆ 6ನೇ ಕಾಲಮಲ್ಲಿ ಕೂಡ ಎಸ್ ಅಂತಲೇ ಟೈಪ್ ಮಾಡಬೇಕು. ಏನಪ್ಪ ಅಂತಂದರೆ, ಎಲ್ಲನೂ ಕೂಡ ಇಲ್ಲಿ 6ನೇ ಆಪ್ಷನಲ್ಲಿ ಕೂಡ ಎಸ್ ಅಂತ ಹಾಕಿ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಇದೆಯಾ ಅಂತ ಸ್ಟೂಡೆಂಟ್ ಕೇಳ್ತಿದೆ. ಹೌದು ಇದೆ ಅಂತಂದರೆ ಇಲ್ಲಿ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕಿ. ಹಾಕಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ಈ ಥರ ಓಪನ್ ಆಗುತ್ತೆ. ಓಕೆನಾ? ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ OTP ತೊಗೊಂಡಿದ ಮೇಲೆ. ಅಲ್ಲಿಂದ ನೀವು ಇಲ್ಲಿ ಕರ್ನಾಟಕ ಅಂತ ತೊಗೊಳ್ಳಿ. ಆಮೇಲೆ ಈ ಕಡೆ ನಿಮ್ಮ ಡಿಸ್ಟಿಕ್ನ ಬರುತ್ತೆ. ಡಿಸ್ಟಿಕ್ ಆಯ್ಕೆ ಮಾಡಿಕೊಂಡ್ರೆ ಈ 4 ಆಪ್ಷನ್ಸ್ಗಳು ಫಿಲಪ್ ಆಗುತ್ತೆ. ಆಮೇಲೆ ನಿಮ್ಮ ಒಂದು ತಾಲೂಕು ಯಾವುದು ಅಂತ ಹೇಳ್ಬಿಟ್ಟು ಇಲ್ಲಿ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಸೈಡಿಗೆ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ನಿಮ್ಮ ಒಂದು ಸ್ಕೂಲ್ ನೇಮ್ ಆಗಬೇಕು. ಹಿಂಗೆ HPS ಊರು ಬಂದಿರುತ್ತೆ, HPS ಗೌರ್ಮೆಂಟ್ ಸ್ಕೂಲ್, JPS. ಇಲ್ಲಿ ಬಂದುಬಿಟ್ಟು JLPS ಅಂತ ಇದೆ. ನಾವು JLPS ಕೃಷ್ಣಾಪುರ ಅಂತ ಹಾಕ್ತಾಯಿದ್ದೀನಿ. ಇಲ್ಲಿ ಕೆಳಗಡೆ ಆಟೋಮೆಟಿಕ್ಕಾಗಿ ಅವ್ರ ಸ್ಟೂಡೆಂಟ್ ನೇಮ್ ಬಂದಿರುತ್ತೆ. ಆಮೇಲೆ ಇಲ್ಲಿ ಮೊಬೈಲ್ ನಂಬರ್ ಹಾಕ್ಕೊಳ್ಳಿ. ಡೇಟ್ ಆಫ್ ಬರ್ತ್ ಕೂಡ ಕರೆಕ್ಟಾಗಿ ಇದನ್ನು ಇಲ್ಲ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಆಲ್ರೆಡಿ ಇದು ಕರೆಕ್ಟ್ ಆಗಿರುತ್ತೆ. ಜಿಮೇಲ್ ಇದ್ದರೆ ಜಿಮೇಲ್ ಹಾಕಿ, ಇಲ್ಲಾಂದರೆ ಇಲ್ಲ. ಓಕೆನಾ? ಇಲ್ಲಿ ಕೆಳಗಡೆ ಮದರ್ ನೇಮ್, ಇಲ್ಲಿ ಮದರ್ ನೇಮ್ ಕೂಡ ಹಾಕ್ಕೊಂಡು, ಇಲ್ಲಿ ಫಾದರ್ ನೇಮ್ ಆಟೋಮೆಟಿಕ್ ತೊಗೊಂಡಿರ್ತದೆ. ಈ 2 ಆಪ್ಷನ್ಸು ನಿಮಗೆ ಏನು ಇಂಪಾರ್ಟೆಂಟ್ ಅಲ್ಲ, ಇವು ಬಿಟ್ಟರೆ ಓಕೆ. ಓಕೆನಾ? ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಇದು ನೋ ಅಂತ ಹಾಕ್ಕೊಳ್ಳಿ. ಈ ಕ್ಯಾಟಗರಿ ಬಂದುಬಿಟ್ಟು SC ಇದ್ದರೆ SC ಅಥವಾ ಯಾವುದು ಜನರಲ್ ತೊಗೊಳ್ಳಿ. ಆಮೇಲೆ ಮೇಲ ಫಿಮೇಲ ಬಂದಿರುತ್ತೆ. ಓಕೆ, ಇದು ಆಟೋಮೆಟಿಕ್ ತೊಗೊಂಡಿರ್ತದೆ. ಇಲ್ಲಿ ಅಡ್ರೆಸ್ನ ಹಾಕಿ, ಫುಲ್ ಅಡ್ರೆಸ್. ಒಂದು ವೇಳೆ ಬಂದಿಲ್ಲ ಅಂದರೆ ಫುಲ್ ಅಡ್ರೆಸ್ನ ಟೈಪ್ ಮಾಡ್ಕೊಳ್ಳಿ. ಒಂದು ವೇಳೆ ಇತ್ತು ಅಂತಂದರೆ ಆಟೋಮೆಟಿಕ್ ತೊಗೊಂಡಿರ್ತದೆ. ಇಲ್ಲಿ ನಿಮ್ಮ ಪಿನ್ ಕೋಡ್ ನಂಬರ್, ಏರಿಯಾ ಪಿನ್ ಕೋಡ್ ನಂಬರ್. ಓಕೆನಾ? ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ನಿಮ್ಮ ಸ್ಟೂಡೆಂಟ್ ಯಾವುದು ಬರೀತಿದ್ದೀನಿ ಎಕ್ಸಾಮ್ಸ್ ಅಂತಂದರೆ ನಾನು ಕನ್ನಡ ಅಂತ ಹಾಕ್ತಿದ್ದೀನಿ. ಆಮೇಲೆ ಇವು ಉಳ್ಕಿದ ಯಾವುದು ಆಪ್ಷನ್ಸ್ ಏನು ಇಂಪಾರ್ಟೆಂಟ್ ಅಲ್ಲ, ಇದು ಇಂಪಾರ್ಟೆಂಟು. ಈ ಸ್ಟಾರ್ ಯಾವ್ಯಾವಕ್ಕೆ ಸ್ಟಾರ್ ಇದೆ ಅವು ಮಾತ್ರ ಇಂಪಾರ್ಟೆಂಟ್ ಆಗಿರುತ್ತೆ. ಅವು ಮಾತ್ರ ಕಂಪಲ್ಸರಿನ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಓಕೆ, ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಆಟೋಮೆಟಿಕ್ ಬಂತು. ಇಲ್ಲಿ ಪಿನ್ ನಂಬರ್ ಅಂತ ಇದೆಯಲ್ಲ, ನಿಮ್ಮ ಒಂದು ರಿಸಿಪ್ಟ್ ನಂಬರಲ್ಲಿ ನಿಮಗೆ ಪಿನ್ ನಂಬರ್ ಅಂತ ಕೊಟ್ಟಿರ್ತಾರೆ. ಆ ರಿಸಿಪ್ಟಲ್ಲಿ ನೋಡಿಕೊಂಡು ಇಲ್ಲಿ ಟೈಪ್ ಮಾಡಿ. ಆಮೇಲೆ ಇನ್ಕಮ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಅಲ್ಲಿನೂ ಟೈಪ್ ಮಾಡಿರ್ತಾರೆ. ಆಮೇಲೆ ಬಂದುಬಿಟ್ಟು ಇಲ್ಲಿ ನೀವು ಎಲ್ಲ ಕೂಡ ಕರೆಕ್ಟಾಗಿ ಫಿಲಪ್ ಮಾಡ್ತಾ ಇರಬೇಕು. ಇದು ಭಾಳಷ್ಟು ಇಂಪಾರ್ಟೆಂಟ್ ಆಗಿದೆ. ಓಕೆನಾ? ಇಲ್ಲಿ ಕೆಳಗಡೆ ಬಂದುಬಿಟ್ಟು ಫೋಟೋ ಕೂಡ 100 KB ಅಲ್ಲಿ ಇರಬೇಕು. JPG 100, ಇವು 3 100ರಲ್ಲೇ ಇರಬೇಕು. ಇಲ್ಲಿ ಒಂದು ಫಸ್ಟ್ ಬಂದುಬಿಟ್ಟು ಫೋಟೋವು, ಆಮೇಲೆ ಸ್ಟೂಡೆಂಟ್ದೊಂದು ಸಿಗ್ನೇಚರು, ಆಮೇಲೆ ಫಾದರ್ದೊಂದು ಸಿಗ್ನೇಚರು. ಇಲ್ಲಿ ನೀವು ತಂದಿರತಕ್ಕಂಥ ಒಂದು PDF ಇದೆಯಲ್ಲ, ಸ್ಟೂಡೆಂಟ್ ಸರ್ಟಿಫಿಕೇಟ್ ಅಂತ ಹೇಳಿದ್ದೀನಲ್ಲ, ಅದನ್ನು ಇಲ್ಲಿ ಫಿಲಪ್ ಮಾಡಬೇಕು.
ಆಮೇಲೆ ಇಲ್ಲಿ ಓಕೆ ಮಾಡ್ತಾಯಿದ್ದೀನಿ. ಟೈಮ್ ಓವರ್ ಆಯಿತು ಅಂದರೆ ತೊಗೊಂಬಲ್ಲ, ಅದಕ್ಕೋಸ್ಕರ ನಾನು ಸ್ವಲ್ಪ ಸ್ಪೀಡಾಗಿ ಮಾಡ್ತಾಯಿದ್ದೀನಿ. ಹಾಯ್ ಗೈಸ್, ನೀವು ನೋಡ್ತಾ ಇದ್ದೀರಲ್ಲ, ಎಲ್ಲ ಫಿಲಪ್ ಆದಮೇಲೆ ನಮಗೆ ಲಾಸ್ಟು ಸಬ್ಜೆಕ್ಟ್ ಅಂತ ಹೊಡೆದ ಮೇಲೆ ಈ ಥರ ಬರುತ್ತೆ. ಇಲ್ಲಿ ನೀವೆಲ್ಲ ಫಿಲಪ್ ಮಾಡಿದ್ದು ಒಂದು ಎಲ್ಲ ಕೂಡ ಚೆಕ್ ಮಾಡ್ಕೋಬೋದು. ಇದರಿಂದ ನಾವು ಏನೇನು ಫಿಲಪ್ ಮಾಡಿದ್ವಿ ಎಲ್ಲ ಕೂಡ ಇಲ್ಲೇ ಇರುತ್ತೆ. ಈ ಅಕ್ನಾಲೆಜ್ಮೆಂಟ್ ನಂಬರನ್ನ ಬರೆದಿಟ್ಕೊಳ್ಳಿ, ಮುಂದೆ ನಾವು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡೋಕ್ಕೆ ಕೂಡ ಇದೊಂದು ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ? ಇದಿಷ್ಟು ಇದರಲ್ಲಿ ಭಾಳಷ್ಟು ಇಂಪಾರ್ಟೆಂಟ್ ಅಂದರೆ ಇದು. ಈ ಪ್ರಿಂಟ್ ತೊಗೊಂಡು ನೀವು ಇಲ್ಲಿ ಪ್ರಿಂಟ್ ಅಂತ ಪ್ರಿಂಟ್ ಬರುತ್ತೆ. ಓಕೆನಾ? ಇಲ್ಲಿ ನಾವೆಲ್ಲ ಏನೇನು ಅಪ್ಲೈ ಮಾಡಿದ್ದೀವಿ, ಏನೇನು ರಾಂಗ್ ಇದೆನಾ ಅಂತ ಹೇಳ್ಬಿಟ್ಟು ಇಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಸರಿನಾ? ಸ್ವಲ್ಪ ಸರ್ವರ್ ಸ್ಲೋ ಇರುತ್ತೆ, ನೀವು ಆದಷ್ಟು ಬೇಗ ಹಾಕಿದರೆ ಮಾತ್ರ ಇದೊಂದು ಅಕ್ನಾಲೆಜ್ಮೆಂಟ್ ಬರುತ್ತೆ. ಓಕೆನಾ? ಇಷ್ಟು ನಾವು ಏನೇನು ಅಪ್ಲೈ ಮಾಡಿದ್ದೀವಿ ಎಲ್ಲ ಕೂಡ ಇಲ್ಲೇ ಇದೆ, ಇದೇ ಥರ ಇದೆ. ಏನಾದ್ರು ಡೌಟ್ ಇದ್ದರೆ ಕಾಲ್ ಮಾಡಿ, ಇಲ್ಲಾಂದರೆ ನಿಮಗೆ ಅಪ್ಲಿಕೇಶನ್ ಹಾಕೋಕ್ಕೆ ಕೂಡ ನಾನು ಹೆಲ್ಪ್ ಮಾಡ್ತೀನಿ. ಇಲ್ಲ ಸರ್ ನೀವೇ ಹಾಕ್ಕೊಡಿ ಅಂತಂದರೆ ನನಗೆ ಅಕ್ನಾಲೆಜ್ಮೆಂಟ್ ನಂಬರು ಎಲ್ಲ ಕೂಡ PDF ಅಲ್ಲಿ ಕಳಿಸಿದರೆ ನಾನು ನಿಮಗೆ ಅರ್ಜಿನ ಹಾಕ್ಕೊಡ್ತಾಯಿದ್ದೀನಿ ಫ್ರೀಯಾಗಿ. ಸರಿನಾ? ನನ್ನ ಸಬ್ಸ್ಕ್ರೈಬರ್ಗಳಿಗೆ ನಾನು ಫ್ರೀಯಾಗಿ ಅರ್ಜಿನ ಹಾಕ್ಕೊಡ್ತೀನಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಚಾನಲ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ.